ಕೋವಿಡ್ ಅನ್ನೋದು ಪರಮ ಸುಳ್ಳು. ಇದನ್ನು ಏನು ಮಾಡಿದ್ದಾರೆ ಅಂದರೆ ಸರ್ಕಾರದವರು ಅವರು ಹಣ ಮಾಡ್ಕೊಳ್ಳೋದಕ್ಕೋಸ್ಕರ ಅವರೇನಾಗ್ತಾರೆ ಒಳಗೊಳಗೆ ಅವ್ರವ್ರ ಜಗಳಗಳೆಲ್ಲ ಮಾಡಿಕೊಂಡು ಅವರೆಲ್ಲ ಸೆಟಲ್ಮೆಂಟ್ ಮಾಡಿಕೊಂಡು ಕ್ಲೋಸ್ ಮಾಡಿಕೊಂಡ್ರು. ಆದರೆ ಅಂಕಿ ಅಂಶಗಳು ಏನಾದರೂ ಬಂತಾ, ಎಷ್ಟು ಖರ್ಚು ಮಾಡಿದ್ದಾರೆ ಇದುವರೆಗೂ, ಹಾಸ್ಪಿಟ್ಲಿಗೆ ಎಷ್ಟಾಗಿದೆ, ಏನೇನು ಇದುವರೆಗೂ ಏನು ಸರ್ಕಾರದಿಂದ ಹಣ ತೆಗೆದಿದ್ದಾರೆ, ಸಾಮಾನ್ಯ ಜನರಿಗೆ ಏನೂ ಗೊತ್ತಿಲ್ಲ. ಈಗ ಮತ್ತೆ ಏನಾಗಿದೆ, ಒಂದು ಸರ್ಕಾರ ಹೋಯ್ತು, ಇನ್ನೊಂದು ಸರ್ಕಾರ ಬಂದಿದೆ, ಅದು ದುಡ್ಡು ಮಾಡ್ಕೊಳ್ಳೋದಕ್ಕೆ ಕೋವಿಡ್ ಅಂತ ಒಂದು ಹಬ್ಬಿಸ್ತಾ ಇದ್ದಾರೆ. ಎಲ್ಲ ರಾಜಕಾರಣಿಗಳು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಒಂದು ಸರ್ಕಾರ ಅಂತಲೇ ಅಲ್ಲ, ಎಲ್ಲ ರಾಜಕಾರಣಿಗಳು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇದು ಏನಾಗುತ್ತೆ ಅಂತಂದರೆ, ಫಸ್ಟ್ ಕೋವಿಡ್ ಅಂತ ಹಬ್ಬಿಸ್ತಾರೆ, ಆಮೇಲೆ ಏನು ಮಾಡ್ತಾರೆ, ಅವ್ರಿಗೆ ಬೇಕಾಗಿರೋ ಅಂಥವ್ರಿಗೆ ಯಾರಿಗೊಬ್ರು ಕಾಂಟ್ರಾಕ್ಟ್ ಕೊಡ್ತಾರೆ, ಕಾಂಟ್ರಾಕ್ಟಿಂದ ದುಡ್ಡು ಮಾಡ್ಕೊಳ್ತಾರೆ. ಸೆಕೆಂಡ್ ವೇವಲ್ಲಿ ಇವ್ರು ಏನು ಮಾಡಿದ್ರು ಅಂತಂದರೆ, ಅವ್ರು ದುಡ್ಡು ಮಾಡ್ಕೊಳ್ಳೋದಕ್ಕೆ ಪೂರ್ವಭಾವಿ ಎಲ್ಲನೂ ಸಿದ್ಧತೆ ಮಾಡಿಕೊಂಡ್ರು. ಲೈಕ್ ಹಾಸ್ಪಿಟಲ್ಸ್ ಕಟ್ಸೋದಾಗಲಿ ಪ್ರತಿಯೊಂದಾಗಲಿ ಡಿಲೇ ಮಾಡಿದ್ರು. ಆಮೇಲೆ ಆಂಬುಲೆನ್ಸಸ್ಸು ಇದನ್ನು ಡಿಲೇ ಮಾಡಿದ್ರು. ಆಮೇಲೆ ಯಾವ್ದು ನಾರ್ಮಲ್ ಆಗಿ ಯಾರಿಗೆ ಡಿಸೀಸ್ ಇದೆ ಅವರಿಗೆ ಟ್ರೀಟ್ಮೆಂಟ್ ಇಲ್ದಂಗೆ ಮಾಡಿದ್ರು.